ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಋಷಭ್ಸ್ ರುಚಿ. ಇವತ್ತು ನಾನು ಈಸಿಯಾಗಿ ಸಿಂಪಲ್ಲಾಗಿ 2 ನಿಮಿಷದಲ್ಲಿ ಬೆಲ್ಲದ ಅಳ್ಳುಂಡಿ ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಅಜ್ಜಿ ಕಾಲದ ರೆಸಿಪಿ ಇದು. ಮಕ್ಕಳಿಗೆಲ್ಲ ಹೆಲ್ತಿಗೆ ಬಹಳ ಒಳ್ಳೆಯದು. ನಾವು ಚಾಕ್ಲೇಟು ಬಿಸ್ಕಿಟು ಕೊಡ್ಸೋಕ್ಕಿಂತ ಈ ಉಂಡಿ ಮಾಡಿಕೊಟ್ರೆ ಹೆಲ್ದಿಯಾಗಿರ್ತದ. ಸಿಂಪಲ್ಲಾಗಿ ಟ್ರಿಕ್ಸ್ ಜೊತೆ ಈ ಅಳ್ಳುಂಡಿ ಯಾವ ರೀತಿ ಮಾಡಬೇಕು ಅಂತ ಒಂದ್ಸರ್ತಿ ನೋಡ್ಕೊಂಡು ಬರೋಣ. ಈ ಅಳ್ಳುಂಡಿ ಮಕ್ಕಳಿಗೆಲ್ಲ ಹೆಲ್ತಿಗೆ ಬಹಳ ಒಳ್ಳೆಯದು. ಇದನ್ನ ನಾವು 2 ಇಂಗ್ರೀಡಿಯೆಂಟ್ಸ್ದಿಂದ ಈ ಅಳ್ಳುಂಡಿನ ಮಾಡಬಹುದು. ಇದು ಮನೆಯಲ್ಲೇ ಜೋಳದಿಂದ ಮಾಡಿರೋಂಥ ಹಳ್ಳು, ಪಾಪ್ಕಾರ್ನ್ ಹಳ್ಳಲ್ಲ. ಅರ್ಧ ಕಪ್ಪದಷ್ಟು ನಾನು ಬೆಲ್ಲ ತಗೊಂಡಿನಿ. ಈ ಬೆಲ್ಲನ ಒಂದು ಪಾತ್ರೆಗೆ ಹಾಕಿ ಬೆಲ್ಲ ಕರಗೋವರೆಗೂ ನಾವು ಕೈ ಆಡಿಸೋಣ. ಬೆಲ್ಲ ಸ್ವಲ್ಪ ಫುಲ್ಲಾಗಿ ಕರಗಬೇಕು. ಇದರಲ್ಲಿ ನಾವು ಒಂದು 2 ಚಮಚದಷ್ಟು ತುಪ್ಪ ಹಾಕ್ತೀನಿ. ತುಪ್ಪ ಹಾಕಿದರೆ ಸ್ವಲ್ಪ ಬೇಗನೂ ಕರಗ್ತದ ಮತ್ತು ಹೆಲ್ದಿಯಾಗಿನೂ ಇರ್ತದ. ಟೇಸ್ಟು ಸೂಪರಾಗಿ ಬರ್ತದ. ಈಗ ನೋಡ್ರಿ, ಬೆಲ್ಲ ಎಲ್ಲ ಕರಗ್ಯದ. ಇದರಲ್ಲಿ ನಾನು ಅಳ್ಳನ್ನು ಆ್ಯಡ್ ಮಾಡ್ತೀನಿ. ಇದನ್ನು ನಾವು ನೋಡಿಕೊಂಡು ಹಾಕಬೇಕು, ಇಷ್ಟು ಹಾಕಬೇಕಂತೇನಿಲ್ಲ. ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಈ ರೀತಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿನಿ. ಇದು ಬಿಸಿ ಇರುವಾಗಲೇ ಕಟ್ಟಬೇಕು. ಬಿಸಿ ಇದ್ದಾಗ ನಾವು ಕಟ್ಟಲಿಕ್ಕೆ ಆಗಂಗಿಲ್ಲ ಅಂತಂದು ಬಹಳ ಜನ ಬಿಟ್ಬಿಡ್ತಾರೆ ಮಾಡೋದನ್ನೇ. ಅದಕ್ಕೆ ನಾವು ಈ ಪ್ಲಾಸ್ಟಿಕ್ ಚೀಲ ತೊಗೊಂಡು ಈ ರೀತಿ ಪ್ರೆಸ್ ಮಾಡ್ತಾ ಹೋಗಿ ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜದ್ದು ಉಂಡಿ ನೋಡ್ರಿ ಎಷ್ಟು ಬೇಗ ಉಂಡಿ ಎಲ್ಲ ರೆಡಿ ಆಗಿಬಿಡ್ತದ. ಇದು ಮಾಡೋದಕ್ಕೆ ಬೇಜಾರಾಗಿನೇ ಅರ್ಧ ಜನ ಉಂಡಿನೇ ಮಾಡಂಗಿಲ್ಲ. ಈ ರೀತಿ ನಾವು ಈಸಿಯಾಗಿ ಉಂಡಿ ಮಾಡಬೇಕು. ಇವೆಲ್ಲ ಉಂಡಿನೂ ಈಸಿಯಾಗಿ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಈ ಉಂಡಿಗಳು ರೆಡಿ ಆಗಿಬಿಡ್ತದ. ನೋಡ್ರಿ, ಒಡೆದು ಹೋಗಂಗಿಲ್ಲ. ಬಿಸಿ ಇದ್ದಾಗನೇ ಈ ರೀತಿ ಪ್ರೆಸ್ ಮಾಡಿಬಿಡಬೇಕು. ಅಂದರೆ ಕೈಗೆಲ್ಲ ಅಂಟ್ಕೊಳ್ಳೋದು ಇಲ್ಲ, ಇದು ಬಿಡಿ ಬಿಡಿ ಆಗೋದು ಇಲ್ಲ, ಸರಿಯಾಗಿ ಬರ್ತದ. ಎಷ್ಟು ಬೇಗ ಉಂಡಿಗಳು ಎಲ್ಲ ರೆಡಿ ಆಗಿಬಿಡ್ತಾವೆ ನೋಡ್ರಿ. ಈ ಪ್ಲಾಸ್ಟಿಕ್ ಚೀಲ ಹಾಕೊಂಡು ಮಾಡಿಬಿಟ್ರೆ ಅಂತೂ ಬಹಳ ಈಸಿಯಾಗಿ ಮಾಡ್ಬೋದು. ಈ ರೀತಿ ನಮ್ಮದು ಒಡಿತಾ ಇದ್ದರೆ ಅದೇ ಪಾತ್ರೆ ಒಳಗೆ ಹಾಕ್ಕೊಂಡು ನಾವು ಸ್ವಲ್ಪ ಬಿಸಿ ಮಾಡ್ಕೊಂಡ್ಬಿಡ್ಬೇಕು. ಸ್ವಲ್ಪ ಬಿಸಿ ಮಾಡಿಕೊಂಡು ಮತ್ತೆ ನಾವು ಎಲ್ಲ ಉಂಡಿಗಳನ್ನ ಕಟ್ಕೊಂಡ್ಬಿಡ್ಬೋದು. ನೋಡಿರಿ, ಎಲ್ಲ ಉಂಡಿಗಳು ರೆಡಿಯಾಗಿಬಿಟ್ಟವ. ಸಿಂಪಲ್ಲಾಗಿ ಈಸಿಯಾಗಿ 2 ನಿಮಿಷದಲ್ಲಿ ಈ ಉಂಡಿನ ಮಾಡ್ಬೋದು ನಾವು. ಅಳ್ಳುಂಡಿ, ಪಾಪ್ಕಾರ್ನ್ ಅಂತಾರಲ್ಲ, ಪಾಪ್ಕಾರ್ನ್ ಉಂಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಥ್ಯಾಂಕ್ ಯು.